ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೇಸ್ಟಿ ಬೀಟ್ರೂಟ್ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಹಾಗೆ ಕಡಲೆಬೇಳೆ, ಇಲ್ಲಾಂದರೆ ಟೇಸ್ಟೇ ಇರಲ್ಲ ಅಂತ ಹೇಳ್ಬೋದು. ಹಾಗೆ ತುರ್ದು ಇಟ್ಕೊಂಡಿರುವಂತಹ ಬೀಟ್ರೂಟನ್ನು ತಗೊಂಡಿದ್ದೀನಿ ನಾನು. ಈಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಚಟ ಅಂದಮೇಲೆ ಅದಕ್ಕೆ ಕಡಲೆಬೇಳೆನ ಹಾಕಿ ಕಡಲೆಬೇಳೆ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಬೀಟ್ರೂಟ್ ಪಲ್ಯಗೆ. ಯಾರು ಇದುವರೆಗೂ ಕಡಲೆಬೇಳೆ ಹಾಕಿ ಮಾಡಿಲ್ವೋ ಒಂದು ಸರಿ ಕಡಲೆಬೇಳೆ ಹಾಕಿಬಿಟ್ಟು ಟ್ರೈ ಮಾಡಿ ನೋಡಿ. ಯು ನೆವರ್ ಫರ್ಗೆಟ್ ದ ಟೇಸ್ಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಬೀಟ್ರೂಟ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ಹೆಚ್ಚಿ ಇಟ್ಕೊಂಡಿರೋ ಅಂಥ ಈ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಜಜ್ಜಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಹೆಚ್ಚಿ ಇಟ್ಕೊಂಡಿರೋಂಥ 2 ಈರುಳ್ಳಿನ ನಾನು ಹೆಚ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈರುಳ್ಳಿ ಕೆಂಪಾಗೋವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಕೆಂಪಾಗಿದೆ. ಇವಾಗ ಇದಕ್ಕೆ ತುರಿದು ಇಟ್ಕೊಂಡಿರೋವಂಥ ಬೀಟ್ರೂಟನ್ನ ಹಾಕೋಣ. ನಾನು ಬೀಟ್ರೂಟನ್ನ ತುರ್ಕೊಂಡು ಅದರ ರಸನ ಸ್ವಲ್ಪ ಪ್ರಮಾಣದಲ್ಲಿ ಹಿಂಡ್ಕೊಂಡಿದ್ದೀನಿ. ಪೂರ್ತಿ ಗಟ್ಟಿಯಾಗಿ ಹಿಂಡ್ಕೋಬಾರ್ದು, ಸ್ವಲ್ಪ ಪ್ರಮಾಣದಲ್ಲಿ, ಇಲ್ಲಾಂದರೆ ಪಲ್ಯ ತುಂಬ ನೀರಾಗಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಹಿಂಡ್ಕೊಂಡಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಜೊತೆಗೆ ಬೀಟ್ರೂಟ್ ಚೆನ್ನಾಗಿ ಮಿಕ್ಸ್ ಆಗಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಇಷ್ಟೇ ನಾನೇನು ತೋರಿಸಿದ್ದೀನಲ್ಲ ಅಷ್ಟನ್ನೇ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟು ತೆಗೆದ್ರೆ ಸಾಕು. ಒಂದು 10 ಮಿನಿಟ್ಸ್ ಹಾಗೆ ಹಬೆಯಲ್ಲಿ ಅದು ಬೆಂದರೆ ಸಾಕಾಗುತ್ತೆ. ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಬೀಟ್ರೂಟ್ ಪಲ್ಯ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಹಾಗೆ ಕಮೆಂಟಲ್ಲಿ ನನಗೆ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಚಪಾತಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ಬೀಟ್ರೂಟ್ ಪಲ್ಯ, ಏನಂತೀರಾ? ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಹೆಲ್ತ್ ರೆಸಿಪಿ ಅಂತಲೇ ಹೇಳ್ಬೋದು. ಬೀಟ್ರೂಟಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ. ನಿಮಗೂ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಹಾಗೆ ಬ್ಲಡ್ಡನ್ನು ಇನ್ಕ್ರೀಸ್ ಮಾಡೋಕ್ಕೆ ಬೀಟ್ರೂಟ್ ತುಂಬಾ ಹೆಲ್ಪ್ ಮಾಡುತ್ತೆ. ಡಯೆಟ್ ಮಾಡೋರು ಇದನ್ನು ಹಾಗೇ ಮಾಡಿಕೊಂಡು ತಿನ್ಬೋದು. ಹಾಗೆ ರೈಸ್ ಜೊತೆಗೆ ಏನಾದರೂ ಕಾಂಬಿನೇಷನ್ಗೆ ಬೇಕು ಅಂತ ಅಂದಾಗೂ ಈ ರೀತಿಯಾಗಿ ಪಲ್ಯನ ನಾವು ಮಾಡಿಕೊಂಡ್ರೆ ಈಸಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಅಷ್ಟೇ ಅಲ್ಲದೆ ಮೇಯ್ನಾಗಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.